ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನುಗ್ಗಿ ಸೊಪ್ಪು ತಂದಿದ್ದೆ, ಅದನ್ನ ಹಂಗೆ ಕ್ಲೀನ್ ಮಾಡಾಕತ್ತಿದ್ದೆ. ಹಂಗೆ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿದೆ ನೋಡ್ರಿ. ಅದು ಯಾವ ಥರ ಎಲ್ಲಿ ಬಿಡಿಸೋದು ಅಂತ ಈಸಿಯಾಗಿ ಹೇಳಕತ್ತೀನಿ. ನಾನು ಫ್ರಿಜ್ನಾಗ ಇಟ್ಟಿದ್ದೆ. ನಾನು ಇದು ಸೊಪ್ಪು ತೆಗೆದು 1-2 ತಾಸು ಅಷ್ಟು ಒಂದು ಕಾಟನ್ ಬಟ್ಟೆ ಒಳಗೆ ಕ್ಲೀನಾಗಿ ಸುತ್ತಿಟ್ಟಿವಿ ಅಂದ್ರೆ ನಮಗೆ ಇದು ಎಲಿ ಬಿಡಿಸ್ಕೊಳಕ್ಕೆ ಈಜಿ ಆಕತಿ. ಈ ಥರ 1 ತಾಸು 2 ತಾಸು ಇಟ್ವಿ ಅಂದ್ರೆ ಈಜಿ ಅನಿಸ್ತೈತಿ, ಎಲೆ ಬೇಗ ಬಿಡ್ತೈತಿ ನೋಡಿರಿ. ಈಗ ನಾನು ಬಟ್ಟೆ ತೆಗೆದು ಒಂದು ಬುಟ್ಟಿ ತೊಗೊಂಡು ಅದನ್ನು ಎಲೆ ಬಿಡಿಸ್ಕೊಳಕ್ಕೆ ಇಟ್ಕೊಂಡು ಕೂತ್ಕೊಂಡಿದ್ದೆ ನೋಡಿರಿ. ಅಷ್ಟಿಗೆ ಇಷ್ಟು ಎಲೆ ಉದುರಾಗತ್ತೈತಿ. ಒಂದೊಂದೇ ಕಂಟೆ ಇರುತ್ತಲ್ಲ, ಅದು ಒಂದೊಂದೇ ಹಿಡ್ಕೊಂಡು ಎಲೆ ಅಷ್ಟೇ ಬಿಡಿಸ್ಕೊಂಡ್ರೆ ಅದು ಕಡ್ಡಿನೂ ಬಾಯಿಗೆ ಸಿಗಂಗಿಲ್ಲ. ಕಡ್ಡಿ ಬಾಯಿಗೆ ಸಿಗ್ತಾ ಇದ್ದರೆ ನಮಗೆ ಒಂಥರ ಇರಿಟೇಟ್ ಅನಿಸ್ತೈತಿ ಊಟ ಮಾಡಬೇಕಾದ್ರೆ. ಈ ಥರ ಕಡ್ಡಿ ನೈಟನ್ನೇ ಬಿಡಿಸ್ಕೊಂಡು ಇಟ್ಕೊಂಡ್ರು ಅಂದ್ರೆ ನಮ್ಗೆ ಭಾಳ ಈಜಿ ಆಕೈತಿ. ಬೆಳಗ್ಗೆ ಸೊಪ್ಪು ತೊಳ್ಕೊಂಡು ಬೇಳೆ ಬೇಯಿಸ್ಕೊಂಡು ಹಾಕ್ಬಿಟ್ರೆ ಈಜಿ ಅನ್ನಿಸ್ತೈತಿ. ಮತ್ತು ಬೆಳಗ್ಗೆನೂ ಅದು ನೋಡ್ಬೋದು, ಅದು ಸೊಪ್ಪು ಎಲೆ ಒಂದೊಂದು ಹಳದಿ ಆಗಿರ್ತೈತಿ, ಅದನ್ನು ಬೆಳಗ್ಗೆ ಕ್ಲೀನ್ ಮಾಡ್ಕೋಬೋದು. ಬಟ್ ಈ ಥರನೇ ಬೆಳಗ್ಗೆನೇ ನಾವು ಎಲೆ ಬಿಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡೋತ್ತಿಗೆ ಟೈಮ್ ಆಗಿಬಿಡ್ತೈತಿ. ಈಗ ಲಂಚಿಗೆ ಆಯಿತು, ಊಟಕ್ಕಾಯಿತು, ನಾವು ಅದಕ್ಕೋಸ್ಕರ ನೈಟೇ ಕ್ಲೀನ್ ಮಾಡಿ ಇಟ್ಕೊಂಬಿಟ್ಟಿವಪ್ಪ ಅಂದ್ರೆ ನಮಗೆ ಈಜಿ ಅನ್ನಿಸ್ತೈತಿ ನೋಡಿರಿ. ನಾನು ಒಂದೊಂದೇ ಎಲೆ ಯಾವ ಥರ ಬಿಡ್ಸಕತ್ತೀನಿ ಅಂತ. ಈ ಥರ ಬಿಡಿಸೋದ್ರಿಂದ ಕಡ್ಡೆ ಬೀಳಂಗಿಲ್ಲ. ಮತ್ತು ನೋಡಿರಿ, ಇದು ಈ ಥರ ನಿಧಾನಕ್ಕೆ ಒಂದೊಂದೇ ಎಲೆ ನಾನು ಒಬ್ಬೊಬ್ಬರು ನೋಡಿದ್ದೀನಿ, ಇದು ಹಂಗಂಗೆ ಒಂದೊಂದು ಈ ಥರ ಕಡ್ಡಿ ಸಮೇತನೇ ಪಲ್ಯ ಮಾಡಿಬಿಡ್ತಾರೆ. ಅದು ರುಚಿ ಅನ್ಸಂಗಿಲ್ಲ, ಟೇಸ್ಟ್ ಅನ್ಸಂಗಿಲ್ಲ. ಈ ಥರ ನಾವು ಬಟ್ಟೆ ಸುತ್ತಿ ಇಟ್ಬಿಟ್ವಿ ಅಂದ್ರೆ ಅದು ಮುಟ್ಟತ್ಕೊಂಡು ಹಂಗೆ ಪುಳು ಅಂತ ಹಂಗೆ ಉದುರ್ತೈತೆ. ಅಷ್ಟು ಚೆನ್ನಾಗಿ ಖುಷಿ ಅನಿಸ್ತೈತೆ ಅದು. ಎಲೆ ಬಿಡಿಸಬೇಕಾದ್ರೆ ಒಂದ್ಸಲ ಬೇಕಂದ್ರೆ ಟ್ರೈ ಮಾಡಿರಿ. ಬಿಡಿಸೋದು ಗೊತ್ತಿದ್ರೂ ಒಂದ್ಸಲ ನೋಡಿರಿ, ಈ ಥರ ಒಂದ್ಸಲ ಟ್ರೈ ಮಾಡಿರಿ. ಒಬ್ಬೊಬ್ಬರು ಒಂದೊಂದು ಥರ ಬಿಡಿಸ್ತಾರೆ. ನ್ಯೂಸ್ ಪೇಪರ್ನೂ ಸುತ್ತಿಡ್ಬೋದು. ಬಟ್ ಕಾಟನ್ ಬಟ್ಟೆ ಒಳಗೆ ಸುತ್ತಿಟ್ವಿ ಅಂದ್ರೆ ಅದು ಹೀಟ್ ಅನ್ನಿಸ್ತೈತಲ್ಲ ಜಲ್ದಿ. ನ್ಯೂಸ್ ಪೇಪರಲ್ಲಿ ನನಗೆ ಅಷ್ಟು ಇಷ್ಟ ಆಗೋಲ್ಲ, ಅದು ಕಾರ್ಬನ್ ಎಲ್ಲ ಇರ್ತೈತಿ ಏನೋ ಅಂತಾರೆ. ಅದಕ್ಕೋಸ್ಕರ ನಾನು ನ್ಯೂಸ್ ಪೇಪರ್ನಾಗ ಸುತ್ತಿಡಂಗಿಲ್ಲ. ಈ ಥರ ಕಾಟನ್ ಬಟ್ಟೆ ಒಳಗೆ ಸುತ್ತಿಟ್ಬಿಟ್ವಿ ಅಂದ್ರೆ ಸೊಪ್ಪು ಸ್ವಲ್ಪ ಚೆನ್ನಾಗಿರ್ತೈತಿ. ಮತ್ತು ಚೆನ್ನಾಗೂ ಎಲೆ ಎಲ್ಲ ಬಿಟ್ಕೊತೈತಿ. ನೀವು ಇಲ್ಲಪ್ಪ ನಾವು ಬೆಳಗ್ಗೆನೇ ಕ್ಲೀನ್ ಮಾಡ್ಕೊತೀವಿ ಅಂದ್ರೆ ರಾತ್ರಿಯೇ ಈ ಥರ ಕಾಟನ್ ಬಟ್ಟೆ ಒಳಗೆ ಸುತ್ತಿಟ್ಬಿಟ್ವಿ ಅಂದ್ರೆ ಬೆಳಗ್ಗೆಗೆ ಎಲ್ಲ ಎಲೆನೂ ಬಿದ್ದಿರ್ತೈತಿ. ಈ ಕಡ್ಡೆ ಇರ್ತೈತಲ್ಲ ಎಲ್ಲ ಕ್ಲೀನಾಗಿ ಇರ್ತೈತಿ. ಎಲೆ ಅಷ್ಟೇ ಬಿದ್ದಿರ್ತೈತೆ, ಅದೆಲ್ಲ ಕೊಂಬೆ ಥರ ಇರೋದು ಹಂಗೆ ಇರ್ತೈತಿ ನೋಡಿರಿ. ಈ ಥರ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇಷ್ಟು ಕಸ ಬಂದೈತೆ ಅದ್ರಾಗ. ಮತ್ತು ಬೆಳಗ್ಗೆಗೆ ಎಷ್ಟು ಬರ್ತೈತೋ ಗೊತ್ತಿಲ್ಲ, ಬಟ್ ಒಂದೊಂದು ಎಲೆ ಹಳದಿ ಇರೋದು ಮತ್ತೆ ಬೆಳಗ್ಗೆ ಗೊತ್ತಾಗ್ತೈತಿ. ಅದನ್ನ ಬೆಳಗ್ಗೆನೂ ಮತ್ತೆ ಕ್ಲೀನ್ ಮಾಡ್ಕೋಬೇಕು ನೋಡಿರಿ. ಇಷ್ಟು ಚೆನ್ನಾಗಿ ಸೊಪ್ಪು ಸಿಕ್ಕೈತಿ, ಭಾಳ ಚೆನ್ನಾಗಿತ್ತು ಈ ಸಲ ಸೊಪ್ಪು. ನಮ್ಮ ಟೈಮ್ ತಂದಾಗ ಈ ಸೊಪ್ಪೆ ಅದು ಜಾಸ್ತಿನೂ ಅನ್ನಿಸ್ಲಿಲ್ಲ, ಅಷ್ಟು ಚೆನ್ನಾಗೂ ಇದ್ದಿದ್ದಿಲ್ಲ. ಬಟ್ ಈ ಸಲ ತಂದಿರೋ ಸೊಪ್ಪು ಮಾತ್ರ ಭಾಳ ಚೆನ್ನಾಗಿತ್ತು. ಬಟ್ ಪಲ್ಯ ಯಾವ ಥರ ಹಾಕತ್ತೋ ಗೊತ್ತಾಯಿಲ್ಲ ನೋಡಿರಿ. ಈ ಥರ ಕಡ್ಡಿ ಇಷ್ಟು ಕಡ್ಡಿ ಸಿಕ್ಕಿತ್ತು. ಬಟ್ ಬೆಳಗ್ಗೆಗೆ ಇನ್ನೂ ಒಂದೊಂದು ಕಡ್ಡಿ ಸಿಗ್ತಾವೆ, ಮಿಸ್ ಆಗಿ ಬಿದ್ದವು. ಅದನ್ನ ನೀರೊಳಗೆ ಹಾಕಿದ್ರೆ ಕಡ್ಡಿ ಎಲ್ಲ ತೇಲ್ಕೊಂಬರ್ತೈತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.